ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮೊಂದಿಗೆ ಕೆಲವು ಕ್ಷಣ ಆದರೂ ಕೂಡ ನಾನು ಬಹಳ ಅರ್ಥಪೂರ್ಣವಾಗಿ ಕಳೆಯಬಹುದು ಅಂತ ಅನ್ನೋ ನಿಟ್ಟಿನಲ್ಲಿ ಆ ಒಂದು ಸುಸಂದರ್ಭವನ್ನು ಒದಗಿಸಿಕೊಟ್ಟಿರ್ತಕ್ಕಂಥ ಈ ವಾಸವಿ ಸಂಸ್ಥೆಯ ಎಲ್ಲ ಹಿರಿಯರಿಗೂ ಮತ್ತು ತಮಗೆ ಎಲ್ಲರಿಗೂ ಕೂಡ ನಾನು ಮೊಟ್ಟ ಮೊದಲನೇದಾಗಿ ಚಿರಋಣಿಯಾಗಿದ್ದೇನೆ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಬೇರೆ ಬೇರೆ ಕಡೆ ಸಂಕ್ರಾಂತಿನ ಬೇರೆ ಬೇರೆ ಥರ ನಡೀತಾರೆ. ಉತ್ತರಾಯಣ ಅಂತ ಇರ್ಬೋದು, ಅಥವಾ ನಿಮ್ಮ ಪುಣ್ಯಕಾಲ ಅಂತ ಇರ್ಬೋದು, ಮಹಾಪುಣ್ಯಕಾಲ ಅಂತ ಇರ್ಬೋದು, ಬಿಹು ಅಂತ ಇರ್ಬೋದು, ಲೋರಿ ಅಂತ ಇರ್ಬೋದು, ಪೊಂಗಲ್ ಅಂತ ನಾನಾ ಹೆಸರಿನಿಂದ ಈ ಹಬ್ಬವನ್ನು ಕರೀತಾರೆ. ನಮ್ಮ ದೇಶ ಅಷ್ಟೇ ಅಲ್ಲ, ಶ್ರೀಲಂಕಾ ಮತ್ತು ಹೊರ ದೇಶಗಳಲ್ಲಿ ಅನೇಕ ದೇಶಗಳಲ್ಲಿ ಕೂಡ ಇದನ್ನು ಬಹಳ ಶ್ರದ್ಧೆಯಿಂದ ಆಚರಣೆ ಮಾಡ್ತಾರೆ. ಯಾಕಂದರೆ ಒಂದು ದೇಶದ ಬೆನ್ನೆಲುಬು ಅಂತಂದರೆ ಆ ರೈತಾಪಿ ಜನ. ಅವರು ಕಷ್ಟಪಟ್ಟು ಒದ್ವಿ ಉಳಿವಿ ಬೆಳೆಯನ್ನು ಬೆಳೆದು ಆಯಾ ದೇಶದ ನಾಗರಿಕರನ್ನ ಹೊಟ್ಟೆಯನ್ನು ತುಂಬಿಸ್ತಕ್ಕಂಥ ಮಹಾನ್ ಕಾರ್ಯವನ್ನು ರೈತಾಪಿ ಜನ ಮಾಡ್ತಾರೆ. ಈ ಒಂದು ಹಬ್ಬ ರೈತಾಪಿ ಜನ ಮತ್ತು ಅವರೊಂದಿಗೆ ಅಷ್ಟೇ ಶ್ರದ್ಧೆ ನಿಷ್ಠೆಯಿಂದ ಕೆಲಸವನ್ನು ಕಷ್ಟಪಟ್ಟು ಮಾಡತಕ್ಕಂಥ ಜಾನುವಾರುಗಳು ಏನಿದೆ, ಎತ್ತುಗಳು ಇರ್ಬೋದು, ರೈತನ ಒಂದು ಗೆಳೆಯರು ಅಂತ ನಾವೇನು ಕರಿತೀವಿ, ಅವರೆಲ್ಲರಿಗೂ ಕೂಡ ನಾವು ಬಹಳ ಶ್ರದ್ಧಾ ಭಕ್ತಿಯಿಂದ ತಲೆಬಾಗಿ ನಾವು ನಮಸ್ಕರಿಸಬೇಕು. ಕಷ್ಟಪಟ್ಟು ಬೆಳೆದಿರ್ತಕ್ಕಂಥ ಸಾಲ ಸೂಲ ಮಾಡಿ ಬೆಳೆದಿರ್ತಕ್ಕಂಥ ಬೆಳೆ ಕಟಾವಿಗೆ ಬಂದು ರೈತನ ಮುಖದಲ್ಲಿ ನಾವು ಮಂದಹಾಸವನ್ನು ಇದೇ ಸಂದರ್ಭದಲ್ಲಿ ಸಂಕ್ರಾಂತಿಯನ್ನು ನಾವು ನೋಡ್ತೀವಿ. ರೈತ ಭೂಮಿ ತಾಯಿಗೆ ತನ್ನೊಂದಿಗೆ ಒಡನಾಡಿ ಆಗಿರ್ತಕ್ಕಂಥ ಆ ಜಾನುವಾರುಗಳಿಗೆ ಚಿರಋಣಿ ಆಗಿರುವುದಂದರೆ ಆಗಲೇ ಹಿರಿಯರು ಹೇಳಿದಂಗೆ ಸೂರ್ಯನ ಒಂದು ಮಹತ್ವ ಬಹಳ ಇದೆ. ಸೂರ್ಯನಿಂದ ಜಗತ್ತೇ ಇಲ್ಲ. ಸೂರ್ಯನಿಂದಾಗಲೇ ನಿಮ್ಮಂಥ ಈ ಯುವ ಮುಖಗಳು, ಸಣ್ಣ ಸಣ್ಣ ಪುಟಾಣಿಗಳು ನೋಡಿ ಇಂಥ ಒಂದು ಬಿಸಿಲಿನ ಬೇಗೆಯಲ್ಲಿ ನೆರಳಿನಲ್ಲಿ ಕೂತ್ಕೊಂಡಿರ್ತಕ್ಕಂಥ ಸನ್ನಿವೇಶದಲ್ಲೂ ಕೂಡ ಈ ಹಗಲಿನಲ್ಲಿ ಮುಖ ಹೇಗೆ ಅರಳಿದೆ ಎಲ್ಲರದು. ರಾತ್ರಿ ಆದಾಗ ನಿದ್ರೆನಲ್ಲಿ ಇರ್ತೀರಿ ಅಲ್ಲೇ, ಆದರೆ ಅದೇ ಬೆಳಕಾಗ್ತಿದ್ದಂಗೆ ಹೇಗೆ ಚಟುವಟಿಕೆಯಲ್ಲಿ ಇರ್ತೀರಿ, ಶಾಲೆಗೆ ಹೋಗ್ತಕ್ಕಂಥದ್ದು, ನಿಮ್ಮ ಕೆಲಸ ಕಾರ್ಯಗಳಿಗೆ ತೊಡಗಿಸ್ಕೊಳ್ತಕ್ಕಂಥದ್ದು. ಆ ಸೂರ್ಯ ಎಷ್ಟೊಂದು ಅಭೂತಪೂರ್ವವಾದಂಥ ಕೆಲಸ ಮಾಡ್ತಾನೆ. ಸರಿಯಾದ ಸಮಯಕ್ಕೆ ಬಂದು ಇದೆ ಜಗತ್ತನ್ನೇ ಬೆಳಗ್ತಕ್ಕಂಥದ್ದು. ಸಕಲ ಜೀವರಾಶಿಗಳಿಗೆ ಆತ ಶ್ರದ್ಧಾ ಕೇಂದ್ರ. ಆತನಿಂದ ಯಾವುದೂ ಇಲ್ಲ. ಸಕಲ ಚರಾಚರ ವಸ್ತುಗಳಿರ್ಬೋದು, ಯಾವುದೇ ಒಂದು ಬೆಳೆ ಇರ್ಬೋದು, ಹೂವು ಹಣ್ಣು ಕಾಯಿ ಯಾವುದೇ ಇರ್ಬೋದು, ಎಲ್ಲದಕ್ಕೂ ಮೂಲ ಕಾರಣೀಭೂತ ಆಗಿರ್ತಕ್ಕಂಥದ್ದು ಸೂರ್ಯದೇವ. ಯಾವತ್ತೂ ಕೂಡ ಅವನನ್ನು ನಾವು ಮರೆಯಾಗಿಲ್ಲ. ಅವನನ್ನು ನೆನೆಸ್ಕೊಳ್ತಕ್ಕಂಥದ್ದು, ರೈತಾಪಿ ಜನರನ್ನು ನೆನೆಸ್ಕೊಳ್ತಕ್ಕಂಥದ್ದು. ಈ ಸಂಕ್ರಾಂತಿ ದಿನ ಏನೆಲ್ಲ ನಾವು ಮಾಡ್ತೀವಿ, ಅದರ ಇತಿಹಾಸ ಏನಿದೆ ಅಂತ ಮೇಡಮ್ ಕೂಡ ಅವರು ದ ಪ್ರಾಡಕ್ಟ್ ಆಫ್ ದಿಸ್ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ತಾ ಇದ್ದಾರೆ ದೇಶಗಳಿಗೆ. ಅವರು ನಿಮಗೆ ಸಂಕ್ರಾಂತಿ ಬಗ್ಗೆ, ಯಾಕೆ ಸಂಕ್ರಾಂತಿ ಆಚರಣೆ, ಅದರ ಹಿನ್ನೆಲೆಯನ್ನು ಹೇಳಿಕೊಟ್ಟಿದ್ದಾರೆ. ಪುನರುಚ್ಚರಿಸುವಂಥದ್ದು ಅವಕಾಶ ಇಲ್ಲ, ಅಥವಾ ಅವಕಾಶ ಇದ್ದರೂ ಕೂಡ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಒಟ್ಟಾರೆ ಎಳ್ಳು ಬೆಲ್ಲವನ್ನು ಹಂಚಿಕೊಂಡು ಸಿಹಿಯನ್ನು ಹಂಚಿ ಸಿಹಿಯಾಗಿ ಎಲ್ಲರೊಂದಿಗೆ ಆ ಬಾಂಧವ್ಯವನ್ನು ಬೆಳೆಸಿಕೊಂಡು ಮಕ್ಕಳಾದಿಯಾಗಿ ಇದರ ಮಹತ್ವಪೂರ್ಣವಾದಂಥ ಅರಿವನ್ನು ಮೂಡಿಸ್ತಕ್ಕಂಥದ್ದು ಈ ಯುವ ಮನಸ್ಸಲ್ಲಿ ಆ ಒಂದು ಬೀಜವನ್ನು ಬಿತ್ತಿದರೆ ನಮ್ಮ ಸಂಸ್ಕೃತಿ, ನಮ್ಮ ಇತಿಹಾಸ, ನಮ್ಮ ಹಬ್ಬ ಹರಿದಿನಗಳು, ಅದರ ಮಹತ್ವಗಳ ಬಗ್ಗೆ ಈಗಿನ ಒಂದು ಪೀಳಿಗೆಗೆ ನಾವು ತಿಳಿಸ್ಕೊಡೋದ್ರ ಮೂಲಕ ಅದರ ಜೀವಂತಿಕೆಯನ್ನು ನಾವು ಯಾವತ್ತೂ ನಿರಂತರವಾಗಿ ಮುಂದುವರಿಸಿಕೊಂಡು ಹೋಗೋದಕ್ಕೆ ಒಂದು ಅವಕಾಶ ಆಗುತ್ತೆ ಅನ್ನೋ